ಅಂತಿಲ್ಲಿ ಒಂದೇ ರೂಪಾಯಿ ಇರ್ಲಿ, ತಾಯಿ ತಂದಿ ಅಣ್ಣ ಇವತ್ತು ಕೂಲಿನೇ ಮಾಡಿ, ಆದ್ರ ಎಷ್ಟು ತಾಯಿ ತಂದಿ ಇರೋ ತನ ಬೆಲೆ ಇರ್ತೈತೆ, ಆದ್ರ ಅಣ್ಣ ಎಟ್ಟರದ ಇರ್ತಾನ, ತಾಯಿ ಎಟ್ಟರ್ದಕ್ ಇರ್ತಾಳ. ಆದ್ರೆ ಗಂಡನ ಮನ್ಯಾಗ ಎಂತ ಕಷ್ಟ ಇದ್ರು ತವ್ರ ಮನಿ ಹೆಣ್ಣಿನ ನೆನಪ ಅಂತ ಹೊತ್ತಾಗಿ ಅಣ್ಣ ತಮ್ರಿ ತಂಗಿ ಎಷ್ಟು ಕಷ್ಟ ಗೊತ್ತಿಲ್ಲ. ಆದ್ರೂ ನಮ್ಮ ಹೆಣ್ಣಿನ ಸಮಾಜ ಅದು ಗಂಡ ಮನೇಲಿ ಹೆಂಗ್ ಮರಿತಾಳ ತೆಗಿತಾಳ ದಿವಸ, ಆದ್ರೆ ತವ್ರ ಮನೆಗೆ ಹೆಂಗ್ ಹೋಗಿ ಬರ್ತಾಳ, ಆದ್ರೆ ಹೆಂಗ್ ಇರ್ತಾಳ ಅನ್ನೋದು ಒಂದು ಪದ್ಯ ರೂಪದಲ್ಲಿ ಹೇಳ್ತಾರೆ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕು ಬೇಡ ಕಣ್ಣೀರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ತಂಗಿ ನನ್ನ ತವರೂರ, ಹೋಗಾಗ ಹಾಕು ಬೇಡ ಕಣ್ಣೀರ. ಮರಿಬ್ಯಾಡ ತಂಗಿ ನನ್ನ ತವರೂರ, ಬೇಕಾಗೋಡ್ರೆ ಒಂದ್ ಸ್ವಲ್ಪ ಬೇಸರಾರಿ. ಗಂಡ ಮನೆಗಿಂತ ತವ್ರ ಮನೆ ಶ್ರೀಮಂತ ಇರ್ತಾರೇನ್ರಿ? ಆದ್ರೆ ಯಾವಾಗ ನಾವು ಶ್ರೀಮಂತದೇವ ನಿಮಗೊಂದ್ 2 ತೊಲಿ ಬಂಗಾರ ಆಗ್ತೈತಿ ಯಾವತ್ತಾದ್ರೂ ಕರಿತಾರ ಅವ್ರ ಇಲ್ಲ. ಆದ್ರೆ ನಮ್ಮ ತಾಯಿಯವರು ನಮ್ಮ ತಾಯಿ ಬೆಳಗದವ್ರು ಏನ್ ಮಾಡ್ತೇವೆ, 10 ರೂಪಾಯಿದ ಕೂಲಿಯಾಗಿಂದ ಏನ್ರಿ ಅತ್ತಿ ಮಾವನ್ ತುಡುಗಿಲ ಇಟ್ಟಿವಂದ್ರ ಅಣ್ಣತಮ್ಮರಿಗೆ ಬೇಕ, ತಾಯಿ ತಂದಿಗೆ ಬೇಕ, ಅಣ್ಣನಂದ್ರಿಗೆ ಬೇಕ, ಹಳ್ಯಾಗಳಿಗೆ ಬೇಕು ಅಂತ ಕೇಳ್ತೇವೆ. ಆದ್ರೆ ಕೋಟಿ ಗಟ್ಟಲೆ ಆಸ್ತಿ ಬಿಟ್ಟು ಬಂದ್ರು ಹೆಣ್ಣ ಮಕ್ಕಳಿಗೆ ಇಷ್ಟ ಐತಿ ತಗೋರಿ ಅಂತ ಯಾ ಅಣ್ಣತಮ್ಮರು ಬಂದು ಹೇಳಿಲ್ಲ, ತಾಯಿನೂ ಬಿಟ್ಟು ಕೊಟ್ಟಿಲ್ಲ. ಅದಕ್ಕೇನ್ ಹೇಳ್ತಾರೆ, 3 ಮಂದಿ ಕಳಸಾಕ ಬರ್ಲಾರ ನಿನ್ನ ಗೆಳತಿಯರೆಲ್ಲರ ಕೂಡ್ಯಾರ. 3 ಮಂದಿ ಕಳಸಾಕ ಬಂದಾರ ನಿನ್ನ ಗೆಳತಿಯರೆಲ್ಲರ ಕೂಡ್ಯಾರ. ಹೋಗಿ ಬಾ ಮಗಳೇ ಅಂತಾರ, ಹೋಗಿ ಬಾ ಮಗಳೇ ಅಂತಾರ, ಹೋಗಿ ಬಾ ಮಗಳೇ ಅಂತಾರ, ತಾಯಿ ತಂದೆ ಲೋಕದೊಂದು ಶಾಳ್ತಾರ. ತಂಗಿ ನನ್ನ ತವರೂರ, ಹೋಗಾಕ ಹಾಕು ಬೇಡ ಕಣ್ಣೀರ. ಮರಿಬ್ಯಾಡ ತಂಗಿ ನನ್ನ ತವರೂರ, ತವ್ರ ಮನೆಯವ್ರ ಅರ್ಥ ಮಾಡ್ಬೇಕೆ. ಅದನ್ನ ಅದೇನ ಚಂದ್ರು ಒಂದ್ ತೊಲೆ ಹಾಕಲ್ ಕರೆ ಎಲ್ಲಾರ ನಮ್ಮ ಮಕ್ಕಳಿಗೆ ನಮಗ ಒಂದ್ ಸೀರೆ ಉಡಿಸಿ ಒಂದ್ 5 ಕುಂಚಿ ಬಂಗಾರ ಹಾಕಿದ್ರ ಅಂದ್ರೆ ಏನಂತಾರಿ, ನಿನಗಾಗಿ ತಂದೇನಿ ಬಂಗಾರ ನಿನ್ನ ಮಗಳಿಗೆ ತಂದೇನೆ ಹೊಂಗಾರ. ನಿನಗಾಗಿ ತಂದೇನೆ ಬಂಗಾರ ನಿನ್ನ ಮಗಳಿಗೆ ತಂದೇನೆ ಹೊಂಗಾರ. ಇಡೀ ಆಸ್ತಿನ ಬಿಟ್ಟು ಬಂದೆ. ಗಂಡ
ಮನ್ಯಾಗ ಬೆಳ್ತಾನಿದ್ರು ಮಾಡ್ಕೊಂತಿದ್ದೇವೆ. ತವ್ರ ಮನೆ ಅತ್ತಿಗೆ ಯಾರ ಕೈ ಮಾಡಿದ್ರ ಅಂತ ತೋಂದಿದ್ರ ಅಂತ ಕೈ ಎತ್ತಿರ ಇಲ್ಲ. ಆದ್ರೂ ಅವ್ರು ಒಂದು ಗುಂಜಿ ಕೊಟ್ರು ನಮ್ಗೆ ಕೊಟ್ಟ ಮನೆ ಕೊಟ್ಟೇವತ್ತ. ಆದ್ರೆ ನಾವು ಆ ಮನೆ ಕೊಟ್ಟೇವಿ. ಆದ್ರೆ ಹೆಣ್ಣಿನ ಮನಸ್ಸು ದೊಡ್ಡ ಗಣಸರ್ದಿಲ್ಲ. ಅದಕ್ಕೇನ್ ಹೇಳ್ತಾರ, ನಿನಗಾಗಿ ತಂದೆ ಬಂಗಾರ ನಿನ್ನ ಮಗಳಿಗೆ